ನಮಸ್ಕಾರ ಸ್ನೇಹಿತರೆ, ಒಂದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿವೆ. ಅದರಲ್ಲಿ ಒಂದಾದ ನುಗ್ಗೆ ಸೊಪ್ಪು, ಮೋರಿಂಗಾ, ನಿಗ್ರಾ ಲೀಫ್, ಡ್ರಮ್ ಸ್ಟಿಕ್ ಲೀಫ್ ಇತ್ಯಾದಿಗಳಿಂದ ಕರೆಯಲ್ಪಡುವಂತಹ ಈ ಒಂದು ಸೊಪ್ಪು ಹಸಿದನ್ನು ತಂದು ಈ ಥರ ನೆರಳಲ್ಲಿ ಒಣಗಿಸಿ ಸ್ಟೋರ್ ಮಾಡಿಕೊಂಡು ಇಷ್ಟು ಸೊಪ್ಪು ಒಂದು ಪಾತ್ರೆಯಲ್ಲಿ ಹಾಕಿ ಮನೇಲಿ ಎಷ್ಟು ಮೆಂಬರ್ಸ್ ಇದೆ ಅಷ್ಟು ಮೆಂಬರ್ಸು ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸಿ, ಇದ್ರ ಜೊತೆಯಲ್ಲಿ ಶುಂಠಿ, ಸ್ವಲ್ಪ ತುಳಸಿ, ಅರಿಶಿನ ಇವೆಲ್ಲ ಹಾಕಿ ಚೆನ್ನಾಗಿ ಕಾಯಿಸಿ ಒಂದು 10-15 ನಿಮಿಷ ಕಾಯಿಸಿ ನಂತರ ಅದನ್ನು ಶೋಧಿಸಿಕೊಂಡು ಬೆಲ್ಲ, ಕೊನೆಯಲ್ಲಿ ಕರಿಮೆಣಸಿನ ಪುಡಿ ಮತ್ತು ನಿಂಬೆ ರಸ, ಲಿಟ್ಲ್ ಬಿಟ್ಟು ನಿಂಬೆ ರಸ, ನಿಮ್ಮ ಟೇಸ್ಟ್ ಆಗಿರಲಿ ನಿಂಬೆ ರಸನ ಹಿಂಡಿ ಸೇವನೆ ಮಾಡೋದ್ರಿಂದ ಅದು ಗ್ರೀನ್ ಟೀಗೆ ಬರ್ತದೆ. ಆದರೆ ಇದು ಸೇವನೆಯಿಂದ ನಮಗೆ ಬೇಕಾದ ವಸ್ತುಗಳು ಇದರಲ್ಲೇ ಲಭ್ಯವಾಗಿದೆ. ಮೊದಲನೇದಾಗಿ ಕ್ಯಾಲ್ಸಿಯಂ ಸುಣ್ಣದಂಶ, ಎರಡನೇದಾಗಿ Fe ಕಬ್ಬಿಣಾಂಶ, ಮೂರನೇದಾಗಿ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಎಲ್ಲನೂ ಇದರಲ್ಲಿ ಅಡಕವಾಗಿದೆ. ರಕ್ತಹೀನತೆ ಇದ್ದರೆ ನುಗ್ಗೆ ಸೊಪ್ಪು ಸೇವನೆ ಮಾಡಿ. ಶಕ್ತಿ ಜಾಸ್ತಿ ಆಗಬೇಕಂದ್ರೆ ನುಗ್ಗೆ ಸೊಪ್ಪು ಸೇವನೆ ಮಾಡಿ. ಕಣ್ಣುಗಳಿಗೆ ಒಳ್ಳೆಯದಾಗ ನುಗ್ಗೆ ಸೊಪ್ಪು ಸೇವನೆ ಮಾಡಿ. BP ಶುಗರ್ ಇದೆಯಾ, ನುಗ್ಗೆ ಸೊಪ್ಪು ಸೇವನೆ ಮಾಡಿ. ಎಲ್ಲ ಪ್ರತಿಯೊಂದು ಕಾಯಿಲೆಗೂ ಪ್ರತಿಯೊಂದು ಇದಕ್ಕೂ ಈ ನುಗ್ಗೆ ಸೊಪ್ಪು ಎಂಬುದು ಅಷ್ಟು ಔಷಧಿಯುಕ್ತ ಗಿಡ. ಅದು ಇದನ್ನು ಮರಿದೇನೆ ಯಾವುದೋ ರೀತಿಯಲ್ಲಿ ಹೊಟ್ಟೆಯಲ್ಲಿ ಸೇರ್ಕೊಂತ ಬಂದರೆ ನಮಗೆ ಅಷ್ಟು ಬೆನಿಫಿಟ್ಸ್ ಇದೆ ಈ ನುಗ್ಗೆ ಸೊಪ್ಪಿಂದ. ಸ್ನೇಹಿತರೆ, ನಮ್ಮ ಈ ನುಗ್ಗೆ ಸೊಪ್ಪು ನಮಗೆ ಅಷ್ಟು ಶಕ್ತಿ ಕೊಡುವಂತಹ ಈ ಸೊಪ್ಪನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಶೇಖರಿಸಿಕೊಂಡು ಅದನ್ನು ಸೇವನೆ ಮಾಡ್ತಾ ಬಂದರೆ ಎಲ್ಲ ರೀತಿಯಲ್ಲೂ ನಮಗೆ ಲಭ್ಯವಾಗುತ್ತೆ. ಅದನ್ನು ಬಿಟ್ಟು ಯಾವುದೋ ಟೀ, ಯಾವುದೋ ಗ್ರೀನ್ ಟೀ ಅಂತ ಯಾವುದೋ ಗ್ರೀನ್ ಟೀ ಅಂತೆ, ಯಾವುದೋ ಟೀ ಅಂತೆ, ಕಾಫಿ ಅಂತ ಕುಡಿದಾಗ ಇನ್ನೂ ಅನೇಕ ಕಾಯಿಲೆಗಳು ತರಿಸ್ಕೊತೀವಿ. ನುಗ್ಗೆ ಸೊಪ್ಪಿನ ಬಗ್ಗೆ ಇನ್ನೂ ಅನೇಕ ರೀತಿಯ ಎಪಿಸೋಡನ್ನು ಕೊಡಲಾಗುತ್ತೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಎಲ್ರಿಗೂ ಮುಟ್ಲಿ, ಪ್ರತಿಯೊಬ್ಬರು ನೋಡಿ. ನಮಸ್ಕಾರ ಸ್ನೇಹಿತರೆ.